ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಟ್ವೀಟ್ ಅನ್ನು ಮಾಡೋದ್ರ ಮೂಲಕ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ಸಹ ನಡೆಸಿದೆ. ಖೈಸ್ತಾನ್ ಸರ್ಕಾರದಿಂದ ತಾಲಿಬಾನ್ ಮಾಡೆಲ್ ಜಾರಿಯನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಸರಣಿ ಟ್ವೀಟ್ ಅನ್ನ ಮಾಡಿದೆ ಬಿಜೆಪಿ ಪಡೆ. ಜೈ ಶ್ರೀರಾಮ್ ಅಂತ ಅಂದ್ರೆ ಬ್ರದರ್ಸ್ಗಳಿಂದ ಹಲ್ಲೆಯನ್ನ ಮಾಡಲಾಗುತ್ತೆ. ಲವ್ ಜಿಹಾದ್ಗೆ ಒಪ್ಪದೇ ಇದ್ರೆ ಬರ್ಬರವಾಗಿ ಕೊಲೆ ಮಾಡಲಾಗುತ್ತೆ. ಒಡೆಯರ್ ಪರ ನಿಂತ್ಕೊಂಡ್ರೆ ಕಾರನ್ನ ಹರಿಸಿ ಕೊಲೆ ಮಾಡಲಾಗುತ್ತೆ. ಡ್ರಾಪ್ ಕೊಟ್ರೆ ಮತಾಂಧರಿಂದ ಹಿಗ್ಗಾಮುಗ್ಗ ಥಳಿತಕ್ಕೆ ಒಳಗಾಗಬೇಕಾಗತ್ತೆ. ಇನ್ನು ಕನ್ನಡ ಮಾತನಾಡಿದ್ರೆ ನಟಿ ಮೇಲೆಯೇ ಹಲ್ಲೆ ಮಾಡುವಂತಹ ಯತ್ನ ಸಹ ನಡೆಯುತ್ತೆ ಅಂತ ಹೇಳಿ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಕೆಂಡಾಮಂಡಲರಾಗಿರುವಂತಹದ್ದು. ಬಿಜೆಪಿ ಸರ್ಕಾರದ ವಿರುದ್ಧ ಕೆಂಡಾಮಂಡಲವಾಗಿದೆ. ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಯನ್ನ ಸಹ ಕಾರಿರುವಂತಹದ್ದು. ಚುನಾವಣೆ ಸಂದರ್ಭದಲ್ಲಿ ಜಿಹಾದಿ ಮತಾಂಧ ಬ್ರದರ್ಸ್ಗಳು ದೊಡ್ಡ ತಲೆನೋವಾಗಿ ಪರಿಣಮಿಸಿದ್ದಾರೆ ಇತ್ತ ಕಾಂಗ್ರೆಸ್ಗೆ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಇತ್ತ ಬಿಜೆಪಿ ಆಕ್ರೋಶವನ್ನು ಹೊರಹಾಕ್ತಾ ಇದೆ. ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಬೆದರಿಸ್ತಾ ಇದ್ದಾರೆ ಅನ್ನುವಂತಹದ್ದನ್ನ ಸಹ ಆರೋಪ ಮಾಡ್ತಾ ಇದೆ ಬಿಜೆಪಿ. ಕರ್ನಾಟಕವನ್ನ ಮತಾಂಧರ ಗಲಭೆಯ ತೋಟವನ್ನಾಗಿ ಮಾಡಿಕೊಂಡಿದೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಕಿಡಿಯನ್ನು ಸಹ ಕಾರಿರುವಂತಹದ್ದು. ಇನ್ನು ನೇಹಾ ಕೊಲೆಯನ್ನ ಮಾಡಿರುವಂತಹದ್ದು ಮುಸ್ಲಿಂ ಸಮುದಾಯದ ಯುವಕ ಫಯಾಜ್. ಇನ್ನು ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಎಲ್ಲಾ ಪ್ರಕರಣಗಳು ಹಿಂದೂ ಮುಸ್ಲಿಂ ನಡುವಿನ ನಡೆದಂತಹ ಪ್ರಕರಣಗಳೇ ಹೆಚ್ಚಾಗಿರುವಂತಹದ್ದು. ಒಂದು ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ರು. ಮತ್ತೊಂದೆಡೆ ಇಂತಹ ಘಟನೆಗಳು ಸಾಕಷ್ಟು. ಈಗ ಮೊನ್ನೆ ಅಷ್ಟೇ ರಾಮನವಮಿ ದಿನದಂದು ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆ ವಿಚಾರಕ್ಕೆ ಜಗಳಗಳಾಯಿತು. ಹಾಗೆ ಹಜಾನ್ ಫಜಾನ್ ಕೇಸರಿ ವಿಚಾರಕ್ಕೆ ಜಗಳ ಆಗಿತ್ತು. ಹಿಜಾಬ್ ವಿಚಾರಕ್ಕೆ ಇರ್ಬೋದು. ಹೀಗೆ ಒಂದಲ್ಲ ಒಂದು ಗಲಾಟೆಗಳು, ಹಲ್ಲೆಗಳು, ಕೊಲೆಗಳು ನಡೀತಾ ಇದೆ. ಅದರಲ್ಲೂ ಧರ್ಮಗಳ ಯುದ್ಧ ನಡುವೆ ಮಹಾಯುದ್ಧ ಸಹ ನಡೀತಾ ಇರುವಂತಹದ್ದು. ಜೈ ಶ್ರೀರಾಮ್ ಅಂತ ಅಂದ್ರೆ ಬ್ರದರ್ಸ್ಗಳಿಂದ ಹಲ್ಲೆ ಮಾಡ್ತಾರೆ. ಕಾಂಗ್ರೆಸ್ ಅವರು ಈಗಾಗಲೇ ತಿಳಿಸಿರುವಂತಹದ್ದು, ಅವರೆಲ್ಲರೂ ಕೂಡ ನನ್ನ ಬ್ರದರ್ಸ್ ಅಂತ ಹೇಳಿ ಲವ್ ಜಿಹಾದ್ಗೆ ಒಪ್ಪದೇ ಇದ್ರೆ ಬರ್ಬರವಾಗಿ ಕೊಲೆಯನ್ನ ಮಾಡ್ತಾರೆ. ಒಡೆಯರ್ ಅವರ ಪರವಾಗಿ ನಿಂತರೆ ಕಾರ್ ಹರಿಸಿ ಅವ್ರನ್ನ ಕೊಲೆ ಮಾಡಲಾಗುತ್ತೆ. ಅಕಸ್ಮಾತ್ ಏನಾದರೂ ಡ್ರಾಪ್ ಕೊಟ್ರೆ ಮತಾಂಧರಿಂದ ಹಿಗ್ಗಾಮುಗ್ಗವಾಗಿ ಥಳಿಸಲಾಗುತ್ತೆ. ಕನ್ನಡ ಮಾತನಾಡಿದ್ರೆ ನಟಿಯ ಮೇಲೆಯೇ ಹಲ್ಲೆ ಮಾಡುವಂತಹ ಯತ್ನ ಸಹ ನಡೀತಾ ಇದೆ. ಚುನಾವಣೆ ಸಂದರ್ಭದಲ್ಲಿ ಜಿಹಾದಿ ಮತಾಂಧ ಬ್ರದರ್ಸ್ಗಳು ಹಾಗೆ ಏನು ಆ ದಿನಗಳು ಏನಿದೆ ಅದರಲ್ಲೂ ಪ್ರಮುಖವಾಗಿ ಸಾಕಷ್ಟು ಕೊತ್ವಾಲ್ ಶಿಷ್ಯಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಬೀದಿಗೆ ಬಿಟ್ಟು ಹಿಂದೂಗಳನ್ನು ಟಾರ್ಗೆಟ್ ಮಾಡಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಬಿಜೆಪಿ ತನ್ನ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ವಾಗ್ದಾಳಿಯನ್ನು ಸಹ ನಡೆಸಿದೆ. ಪಂಚಮಸಾಲಿ ಸಮುದಾಯಕ್ಕೆ ಹೋರಾಟವನ್ನ ಮಾಡಿದಂಥವರು ನಾವು ಅಂತ ಹೇಳಿ ಬಾಗಲಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಿನಗಳ ಕಾಲ ಹೋರಾಟವನ್ನ ಮಾಡಲಾಗಿತ್ತು. ಆ ಹೋರಾಟದಲ್ಲಿ ಪಾಲ್ಗೊಂಡು ಹೋರಾಟವನ್ನ ಮಾಡಿದಂಥವರು, ನಮ್ಮ ಸಮುದಾಯಕ್ಕೆ ಹೋರಾಟವನ್ನ ಮಾಡಿದಂಥವರು ನಾವು. ಮೀಸಲಾತಿಗಾಗಿ ಕೋಟ್ಯಾಂತರ ರೂಪಾಯಿ ಖರ್ಚನ್ನು ಸಹ ನಾವು ಮಾಡಿದ್ದೀವಿ. ನಮ್ಮ ಸಮುದಾಯದ ಶಾಸಕರು ಕಾಂಗ್ರೆಸ್ನಲ್ಲಿದ್ದಾರೆ, ದಮ್ಮಿದ್ರೆ ನಿಮ್ಮ ಸರ್ಕಾರದಿಂದ ಮೀಸಲಾತಿ ಕೊಡಿಸ್ರಪ್ಪ ಅಂತ ಹೇಳಿ ಇತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಎಂ ಸಿದ್ದರಾಮಯ್ಯ ಕಡೆಯಿಂದ ಘೋಷಣೆಯನ್ನ ಮಾಡಿಸಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಸಿದ್ದರಾಮಯ್ಯ ಮೀಟಿಂಗ್ ಸಹ ಕರೆದಿಲ್ಲ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಸಹ ಕೊಟ್ಟಿರುವಂತಹದ್ದು. ಏನು ಈಗಾಗಲೇ 2A ಮೀಸಲಾತಿ ವರ್ಗಕ್ಕೆ ಸಂಬಂಧಪಟ್ಟಂತೆ ಪಂಚಮಸಾಲಿ ಸಮುದಾಯದ ನಾಯಕರು ಸಾಕಷ್ಟು ದಿನಗಳ ಕಾಲ ಹೋರಾಟವನ್ನು ಸಹ ಮಾಡಿದ್ರು. ಆದರೆ ಆ ಹೋರಾಟ ಸಂಪೂರ್ಣವಾಗಿ ವಿಫಲವಾಗಿದೆ. ಹೋರಾಟ ಮಾಡಿದಂಥವರು ನಾವು, ಆದರೆ ಇದುವರೆಗೂ ಅದಕ್ಕೆ ನ್ಯಾಯನೇ ಸಿಗದಂತಾಗಿದೆ ಅಂತ ಹೇಳಿ ಬಾಗಲಕೋಟೆಯಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿಕೆಯನ್ನು ಸಹ ಕೊಟ್ಟಿದ್ದಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ವಾಗ್ದಾಳಿ ನಡೆಸಿರುವಂತಹದ್ದು ಸರ್ಕಾರದ ವಿರುದ್ಧ, ಸರ್ಕಾರದ ನಾಯಕರ ವಿರುದ್ಧ. ಇನ್ನು ಪಂಚಮಸಾಲಿ ನಾಯಕರು ಯಾರಿದ್ದಾರೆ ಅಂತಹವರಿಗೆ ಸವಾಲನ್ನು ಕೂಡ ಹಾಕಿದ್ದಾರೆ. ನಮ್ಮ ಸಮುದಾಯದ ಶಾಸಕರು ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ದಮ್ಮಿದ್ರೆ ನಿಮ್ಮ ಸರ್ಕಾರದಿಂದ ಮೀಸಲಾತಿಯನ್ನು ಕೊಡಿಸ್ರಪ್ಪ ಅಂತ ಹೇಳಿ ಈ ಸಂದರ್ಭದಲ್ಲಿ ಸವಾಲನ್ನು ಕೂಡ ಹಾಕಿರುವಂತಹದ್ದು. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದ್ರ ಬಗ್ಗೆ ಹೇಳಿ ಘೋಷಣೆಯನ್ನ ಮಾಡಿಸಿ ಅಂತ ಹೇಳಿ ತಿಳಿಸಿದ್ದಾರೆ. ಹಾಗೇನು ಸಿಎಂ ಸಿದ್ದರಾಮಯ್ಯ ಅವರು ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯ ಕುರಿತಂತ ವಿಚಾರಕ್ಕೆ
ಇದುವರೆಗೂ ಯಾವುದೇ ರೀತಿ ಮೀಟಿಂಗ್ ಅನ್ನು ಸಹ ಕರೆದಿಲ್ಲ ಅಂತ ಹೇಳಿ ವಾಗ್ದಾಳಿ ನಡೆಸಿರುವಂತಹದ್ದು ಬಾಗಲಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಮ್ಮ ಸರ್ಕಾರಕ್ಕೆ ಚಾಲೆಂಜ್ ಆಗ್ತಿದ್ರು. ನಮ್ಮ ಸರ್ಕಾರ ಬಂದ್ರೆ 2A ನಾವು ಪೂರ್ತಿ 10,000 ಕೊಡಿಸ್ತಿರ್ತಿದ್ವಿ. ಇವತ್ತು ಬಾಯಿಗೆ ಇರ್ತಾ ಇದೆ. ಒಂದು ತಿಂಗಳಲ್ಲಿ ನಾವು ಮೀಸಲಾತಿ 2A ಪಡಿಸ್ತಿರ್ತೀವಿ. ನಾವು ಅದೇ ಸಾಧ್ಯ ಐತಿ. ಹಲವತ್ತು ಸಮಾಜ ಅವರು ದೊಡ್ಡ ಗಣೆಗಳೆಲ್ಲ ಅನ್ಯಾಯ ಮಾಡಿ 2A ಸೇರಿಸೋದು ನಮ್ದು ಒಪ್ಪಿಗೆ ಇಲ್ಲ. ಅದು CC ಪಾಟೀಲ್ ನಾವು ಸಿದ್ದೋಳವರು ಎಲ್ಲ ಕೂಡಿ ಜಯಪ್ರಕಾಶ್ ಹೆಗಡೆಯವ್ರನ್ನೂ ವಾಪಸ್ಸಿದ್ದೀವಿ. ಆ ಕೊನೆಗೂ ಭಾಳ ಒಂದು ರೀತಿ ಕೊನೆಯವರೆಗೂ ಮತ್ತು ಎಲ್ಲ ಕಡೆ ಬೊಮ್ಮಾಯಿ ಪ್ರಯತ್ನ ಮಾಡಿದ್ರು. ಅಷ್ಟಾಗ ಪ್ರಧಾನಮಂತ್ರಿ ಕಚೇರಿಯಿಂದ ಕಡೆ ಒತ್ತುವುದರ ತಕ್ಷಣ ಮೀಸಲಾತಿ ಕೊಡಬೇಕಂತ ಮೋದಿಯವರು ಸಹ ಇದಕ್ಕೆ ಮಧ್ಯಸ್ಥಿತಿ ಕೊಡಿಸಿದ್ರು. ಅಮಿತ್ ಶಾ ಮಧ್ಯಸ್ಥಿತಿ ಕೊಡಿಸಿದ್ರು. ಅವಾಗ ಮತ್ತು ಶೋಭಾ ಕರಂದ್ಲಾಜೆ ಸಹ ಅವರು ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಪಂಡಿಗೆ ಕೆಲಸ ಮಾಡ್ತಾರೆ. ಹೀಗಾಗಿ ನಾನು ಹೇಳ್ತಾ ಇದ್ದೀನಿ, ಬಾಗಲಕೋಟೆ ಮೊದಲು 10,000 ಓಟ್ ಬೇಕಾಗ್ತದೆ. ಏನು ನೈತಿಕತೆ ನಾವು ವಿಧಾನಸಭೆ ಒಳಗೆ ಬಾಯಿಗೆ ಹೇಳಿದಾಗಲೇ ನಿಮ್ಮ ಬಗ್ಗೆ ಏನಾದ್ರು ಪ್ರತಿಭಟನೆ ಮಾಡಿದ್ರೆ ನೀವು ಹೇಳ್ತೀನಿ. ಪಾದಯಾತ್ರೆಗೆ ಒಂದು ಹಣಕಾಸಿನ ಸಹಾಯ ಮಾಡಿದ್ರೆ ನಾವು ಕೂಡ ಕೇಳಿದ್ರೆ ಈಗ ನನ್ನ ಮಗಳ ಅಂದ್ರೆ ಈಗ ಬರ್ತಾರಲ್ಲ ಈಗ ಅಭ್ಯರ್ಥಿ ಈ ಮಗಳ ಮದುವೆಗೆ ಭಯಂಕರ ಖರ್ಚಾಗಿ ಸಾಲಾಗಿದೆ. ನನಗೇನು ಕೊಡ್ಲಿಕ್ಕೆ ಆಗುದಿಲ್ಲ. 10,000 ಹೇಳದ ಪುಣ್ಯ ಸರ್ಕಾರ ಇದ್ದಾಗ ನಮ್ಮ ಸರ್ಕಾರಕ್ಕೆ